ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಸೀರೆ ಉಡೋದೇ ಒಂದು ಸಂಭ್ರಮ. ಸೀರೆ, ಅದರಲ್ಲೂ ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ನಲ್ಲಿ ಸೀರೆನ ಹೇಗೆಲ್ಲ ಉಡ್ಬೋದು, ಯಾವ ರೀತಿ ಡ್ರೇಪಿಂಗ್ ಮಾಡ್ಬೋದು, ಅಟ್ರಾಕ್ಟಿವ್ ಕಾಣೋದೇ ಹೇಗೆ ನೋಡೋಣ ಬನ್ನಿ. ಹಲೋ ಚಶ್ಮಿ ಅವರೇ, ಇಷ್ಟ ಡಿಸೈನರ್ ಸ್ಟುಡಿಯೋನ ಫೌಂಡರ್ ಆ್ಯಂಡ್ ಎಕ್ಸ್ಪರ್ಟ್ ಚಶ್ಮಿ ಅವ್ರು ನಮ್ಮ ಜೊತೆ ಇದ್ದಾರೆ. ಚಶ್ಮಿ ಅವರೇ, ಹಲೋ. ಹಲೋ. ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ನಲ್ಲಿ ಸೀರೆನ ಹೇಗೆಲ್ಲ ಉಡ್ಬೋದು? ಇಂಡೋ ವೆಸ್ಟರ್ನ್ ಸ್ಟೈಲಲ್ಲಿ ತುಂಬಾ ವೆರೈಟೀಸ್ ಆಗಿ ಸ್ಯಾರಿನ ಡಿಫ್ರೆಂಟ್ ಸ್ಟೈಲಲ್ಲಿ ಉಡ್ಬೋದು. ನನ್ಗೆ ಇವಾಗ ಒಂದೆರಡು ನಾವು ಟ್ರಯಲ್ ಮಾಡಿ ನೋಡೋಣ. ನಮ್ಮ ಮಾಡೆಲ್ಸ್ ಮೇಲೆ ಟ್ರೈ ಮಾಡಿದ್ದೀನಿ. ಜಸ್ಟ್ ಹ್ಯಾವ್ ಅ ಲುಕ್. ಓಕೆ. ಇದೊಂದು ಪ್ರಿಟಿ ಕಾನ್ಸೆಪ್ಟ್ ಬರುತ್ತೆ. ಇದು ಬಂದು ನಿಮಗೆ ಡ್ರೇಪ್ ಕಾನ್ಸೆಪ್ಟಲ್ಲಿ ಬ್ಲೌಸ್ ಮಾಡಿದ್ದೀವಿ. ಲೈಕ್ ಈ ಬ್ಲೌಸಲ್ಲಿ ಹೇಗೆ ಅಂದರೆ ಇದು ಪ್ರಿನ್ಸ್ ಕಟ್ ಇರುತ್ತೆ, ಪ್ರಿನ್ಸ್ ಕಟ್ ಪ್ಯಾಡೆಡ್ ಬ್ಲೌಸ್. ಇದು ಫುಲ್ಲು ಡ್ರೇಪ್ ಆಗುತ್ತೆ. ಸೊ ಇದು ಸ್ಲೀವ್ಲೆಸ್ ಇರುತ್ತೆ. ಸೊ ನಿಮಗೆ ಆರ್ಮ್ಸ್ ಮೂಮೆಂಟ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಮತ್ತು ಲುಕ್ ವೈಸು ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಮತ್ತು ಈ ಸೈಡ್ ಪೋರ್ಷನಲ್ಲಿ ನಾವು ಸ್ಲೀವ್ಲೆಸ್ ಕೊಟ್ಟಿರ್ತೀವಿ ಬ್ಲೌಸು, ಕಂಪ್ಲೀಟ್ಲಿ ಸ್ಲೀವ್ಲೆಸ್. ಈ ಕಡೆ ಮಾತ್ರ ಡ್ರೇಪ್ ಇರುತ್ತೆ. ಬಿಕಾಸ್ ಆ ಕಡೆನೂ ಡ್ರೇಪ್ ಇದ್ದಾಗ ಅವ್ರಿಗೆ ಹ್ಯಾಂಡ್ ಮೂಮೆಂಟ್ಸ್ಗೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಇದು ಫ್ರೀಯಾಗಿ ಆರಾಮ್ಸೆ ಎನಿ ಟೈಮ್ ಉಡೋ ಅಂತ ಆಲ್ ಟೈಮ್ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಆಲ್ಸೋ. ಓಕೆ ಚಶ್ಮಿ ಅವರೇ, ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ಸೀರೆ ಅಂದರೆ ಏನು ಕಾನ್ಸೆಪ್ಟು, ಏನದು? ಆ್ಯಕ್ಚುಲಿ ಇಂಡೋ ವೆಸ್ಟರ್ನ್ ಅಂದರೆ ಲೈಕ್ ಇವಾಗ ಸ್ಯಾರೀಸ್ ಅಂದರೆ ಟ್ರೆಡಿಷನ್ ಲುಕ್, ಟ್ರೆಡಿಷನ್ ಅಂತ ಹೋಗ್ತಾ ಇರ್ತೀವಿ ಯಾವಾಗಲೂ. ಸ್ವಲ್ಪ ಅದಕ್ಕೆ ವೆಸ್ಟರ್ನ್ ಟಚ್ ಕೊಟ್ಟಾಗ ಲೈಕ್ ಈ ಥರದ್ದು ಲೈಕ್ ಡ್ರೇಪಿಂಗ್ ಬ್ಲೌಸಸ್ ಇರ್ಬೋದು, ಮತ್ತು ಹೈ ನೆಕ್ ಇದಿರ್ಬೋದು ಬ್ಲೌಸಸ್ ಇರ್ಬೋದು, ಮತ್ತು ಫುಲ್ ಶರ್ಟ್ ಟೈಪ್ ಬ್ಲೌಸಸ್ ಇರ್ಬೋದು. ಅದು ವೆಸ್ಟರ್ನ್ ಸ್ಟೈಲ್ ಬರುತ್ತೆ. ವೆಸ್ಟರ್ನ್ ಮೇಲೆ ನಾವು ಸ್ಯಾರೀಸ್ ಉಟ್ಟಾಗ ಅದು ಇಂಡೋ ವೆಸ್ಟರ್ನ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಇಂಡೋ ವೆಸ್ಟರ್ನ್ ಅಂದರೆ ಸಾರಿ ಇಂಡಿಯನ್ ಸಾರಿ ಆಗಿರತ್ತೆ. ಸೊ ಈ ಬ್ಲೌಸ್ಗಳು ಮಾತ್ರ ವೆಸ್ಟರ್ನ್ ಶೈಲಿಲಿ ಇರತ್ತೆ ಅಂತೀರಾ? ಹೌದು. ಸ್ಯಾರಿ ಅಂದ್ರೇನೆ ಟ್ರೆಡಿಷನ್, ಸ್ಯಾರಿ ಅಂದ್ರೇನೆ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದು, ನಮ್ಮ ಕಲ್ಚರ್ದು ಒಂದು ಟ್ರೆಡಿಷನ್ ವೇರ್ ಸ್ಯಾರಿ. ಸೊ ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ನಲ್ಲಿ ಯಾವ್ಯಾವ ರೀತಿಯ ಬ್ಲೌಸ್ಗಳನ್ನ ಧರಿಸಬಹುದು? ಅದೇ ನಾನು ಹೇಳ್ದಂಗೆ ನಿಮಗೆ ಹೈ ನೆಕ್ ಕೊಟ್ಟು ಈ ಥರ ಡ್ರೇಪ್ ಕೊಟ್ಟು ಶರ್ಟ್ ಟೈಪು ಮತ್ತು ಕೇಪ್ ಟೈಪು ಆ ಥರದ ಡಿಫ್ರೆಂಟ್ ವೆರೈಟೀಸ್. ಅಂದರೆ ವೆಸ್ಟರ್ನ್ ಸ್ಟೈಲ್ ಬ್ಲೌಸ್ ಹಾಕಿ ಅದನ್ನು ನೀವು ಮತ್ತೆ ಸ್ಯಾರಿ ಉಟ್ಟಾಗ ಅದು ಇಂಡೋ ವೆಸ್ಟರ್ನ್ ಟಚ್ ಕೊಡುತ್ತೆ. ಕ್ರಾಪ್ ಟಾಪ್ಗಳನ್ನ ಹುಡುಗಿರು, ಟೀನೇಜ್ ಹುಡುಗಿರು, ಕಾಲೇಜ್ ಹುಡುಗಿರು ಕ್ರಾಪ್ ಟಾಪ್ಗಳನ್ನ ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ಸೀರೆಗೆ ಬಳಸ್ತಾ ಇದ್ದಾರೆ. ಸೊ ಅದು ಹೇಗೆ, ಏನ್ ಅದಕ್ಕೆ ಯಾವ ಟಿಪ್ಸ್ ಕೊಡ್ತೀರಾ? ಅದೇ ನಾನು ಆಗ್ಲೇ ಈಗ ಬ್ಲೌಸ್ ತಗೊಳೋದ್ ಬೇಡ, ಸೀರೆ ಇದೆ, ಅಮ್ಮನ್ ಸೀರೆ ಇದೆ, ಆಂಟಿ ಸೀರೆ ಇದೆ, ಅಜ್ಜಿ ಸೀರೆ ಇದೆ, ಆ ಸೀರೆಗೆ ಇಂಡೋ ವೆಸ್ಟರ್ನ್ ಲುಕ್ ಕೊಡ್ಬೇಕು. ಅದು ಹೇಗೆ? ಅದೇ ಆ ತರ ಸ್ಯಾರೀಸ್ಗೆನೆ ನಾವು ಇಂಡೋ ವೆಸ್ಟರ್ನ್ ಲುಕ್ ಕೊಡಕ್ಕಾಗತ್ತೆ. ಬಿಕಾಸ್ ಇವಾಗ ಸ್ಯಾರೀಸ್ಗೆ ಮತ್ತೆ ಅವರು ಒಂದು ಸಲ ಉಟ್ಟಾಗ ಮತ್ತೆ ಅವರು ಉಡೋದಿಲ್ಲ ಆ ಸ್ಯಾರಿ ವೇಸ್ಟ್ ಆಗುತ್ತೆ, ಕಂಪ್ಲೀಟ್ಲಿ ವೇಸ್ಟ್. ವಾರ್ಡ್ರೋಬಲ್ ಒಂದ್ ಕಡೆ ಬಿದ್ದಿರುತ್ತೆ. ಸೊ ಈ ತರದ್ದು ಹಳೆ ಸ್ಯಾರಿನ ನಾವು ಲೈಕ್ ಏನ್ ಹೇಳ್ತೀರಾ ನೀವು, ಕ್ರಾಪ್ ಟಾಪ್ಸ್ ಮೇಲೆ ಹಾಕಿದಾಗ ಅದು ಇಂಡೋ ವೆಸ್ಟರ್ನ್ ಟಚ್ ಕೊಡುತ್ತೆ, ಸ್ವಲ್ಪ ಟ್ರೆಂಡಿ ಲುಕ್ ಇರುತ್ತೆ. ಟೀ ಶರ್ಟ್ ಗಳನ್ನು ಯೂಸ್ ಮಾಡಬಹುದು. ಓನ್ಲಿ ಕ್ರಾಪ್ ಟಾಪ್ಸ್ ಮಾತ್ರ ಅಲ್ಲ, ಟೀ ಶರ್ಟ್ ಗಳನ್ನು ಸ್ಲೀವ್ಲೆಸ್ ಟೀ ಶರ್ಟ್ಸ್ ಆಗ್ಬಹುದು. ಈಗ ವಿಂಟರ್ ನಲ್ಲಿ ಸ್ವಲ್ಪ ವಿಂಟರ್ ಸೀಸನ್ ಇನ್ನೂ 1-2 ತಿಂಗಳು ಇದೆ, ಸಮ್ಮರ್ ಬರೋದಕ್ಕಿಂತ ಮುಂಚೆ ಈಗ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಈ ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ನಲ್ಲಿ ಈ ಟರ್ಟಲ್ ನೆಕ್ ಟೀ ಶರ್ಟ್ಸ್, ಫುಲ್ ಸ್ಲೀವ್ ಟೀ ಶರ್ಟ್ ಗಳನ್ನ ಬಳಸ್ತಾ ಇದ್ದಾರೆ. ಅಂತವರಿಗೆ ಏನ್ ಟಿಪ್ಸ್ ಕೊಡ್ತೀರಾ? ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸಾರಿ ಮೇಲೂ ಚೆನ್ನಾಗಿ ಕಾಣಿಸುತ್ತೆ. ಅದು ಆ ಟೀ ಶರ್ಟ್ಸ್ ನ ನೀವು ಸಾರಿ ಮೇಲೂ ಯೂಸ್ ಮಾಡ್ಬೋದು. ಮತ್ತೆ ನೀವು ಹಾಕಿದಿರಲ್ಲ ವೆಲ್ವೆಟ್ ಫ್ಯಾಬ್ರಿಕ್ ಕೂಡ ತುಂಬಾ ವಿಂಟರ್ ವೇರ್ ಅಲ್ಲಿ ತುಂಬಾ ಚಳಿಗೆ ಒಳ್ಳೆ ಫ್ಯಾಬ್ರಿಕ್, ಸೊ ಬೆಚ್ಚಗಿರುತ್ತೆ. ಓಕೆ. ಈ ಸಾರಿದು ಈ ಸ್ಟೈಲಿಂಗ್ ಎಲ್ಲ ಸೇಮ್ ಇರತ್ತಾ? ಸೇಮ್ ಫ್ಲೀಟ್ಸ್, ಸೇಮ್ ಡ್ರೇಪಿಂಗು ಎಲ್ಲ ಯಾವ ತರ? ಡ್ರೇಪಿಂಗ್ ಸ್ಟೈಲ್ಸ್ ನೀವು ಆಗ್ಲೇ ನಾವು ತೋರಿಸ್ದಂಗೆ ತುಂಬಾ ವೆರೈಟೀಸ್ ಇದೆ. ಆ ತರ ನೀವು ಚೇಂಜಸ್ ಮಾಡ್ಕೊಬಹುದು ಹ್ಯಾಸ್ ಯುವರ್ ವಿಶ್. ಬಟ್ ನೀವು ಒಂದ್ಸರಿ ನೀವು ಬ್ರೀಫ್ ಆಗಿ ಹೇಳ್ತೀರಾ? ಇದು ಸೇಮ್ ಸಾರಿ. ಇವಾಗ ನಾವು ಹೇಗೆ ಸ್ಯಾರೀಸ್ ಫ್ಲೀಟ್ಸ್ ತೆಗಿತೀವಿ, ಹೇಗೆ ಸ್ಯಾರಿ ಡ್ರೇಪ್ ಮಾಡ್ಕೊಂತೀವಿ, ಅದೇ ರೀತಿಲಿ ಇರೋಂಥದ್ದು. ಜಸ್ಟ್ ನಾವು ಇಲ್ಲಿ ಪ್ಯಾಡೆಡ್ ಮತ್ತೆ ಪ್ರಿನ್ಸ್ ಕಟ್ ಮಾಡಿರೋದ್ರಿಂದ ನೀವು ಇದನ್ನ ಎಲ್ಲಿವರೆಗೂ ಬೇಕಾದ್ರೂ ಹಾಕೊಬಹುದು. ಇನ್ನೊಂದು ಈ ಬ್ಲೌಸ್ ನ ವಿಶೇಷತೆ ಏನಂದ್ರೆ ಇದನ್ನ ನೀವು ಸ್ಕರ್ಟ್ ಮೇಲೆ ಹಾಕ್ಬೋದು, ಪ್ಯಾಂಟ್ಸ್ ಮೇಲೆ ಹಾಕ್ಬೋದು, ಎಲ್ಲಾ ತರ ಹಾಕ್ಬೋದು. ಆಮೇಲೆ ಇದನ್ನ ಕಂಫರ್ಟ್ ಆಗಿ ವೇರ್ ಮಾಡ್ಬೋದು. ಇವಾಗಿನ ಯಂಗ್ಸ್ಟರ್ಸ್ ಏನಂದ್ರೆ ಎಲ್ಲ ಬೇಗ ಆಗ್ಬೇಕು, ಕ್ವಿಕ್ ಆಗಿ ಆಗ್ಬೇಕು. ಸೊ ಬಟನ್ಸ್ ಅದು ಇದು ಅದನ್ನೆಲ್ಲ ಮಾಡ್ಕೊಂಡು ಅವ್ರು ಕುತ್ಕೊಳಕ್ ಟೈಮು ಇರಲ್ಲ, ಪೇಷನ್ಸ್ ಇರೋದಿಲ್ಲ. ಆಮೇಲೆ ಅವ್ರಿಗೆ ಹೆಂಗೆ ಅಂದ್ರೆ ಒಂದು ಬ್ಲೌಸ್ ಸುಮಾರು ಸ್ಯಾರೀಸ್ಗಿರ್ಬೋದು, ಅಂದ್ರೆ ಸ್ಕರ್ಟ್ಸ್ಗಿರ್ಬೋದು ಮ್ಯಾಚ್ ಆಗೋ ರೀತಿಲಿ ಇರ್ಬೇಕು. ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಅನ್ಬೋದು. ಆಮೇಲೆ ಇದಕ್ಕೆ ನಾವು
ಜಿಪ್ ಕೂಡ ಕೊಟ್ಟಿದ್ದೀವಿ. ಲೈಕ್ ಈ ಬಟನ್ಸು ಅದು ಇದು ಹಾಕೋ ಗೋಜೆ ಇರೋದಿಲ್ಲ, ಜಸ್ಟ್ ಜಿಪ್ ಇಟ್ ಅಷ್ಟೇ. ಓಕೆ, ಏನಂದ್ರೆ ಈ ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ಮಾಡುವಂತ ಸೀರೆಗಳಿಗೆ ಯಾವುದೇ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಬಿಂದಾ ಸ್ಟೈಲ್ ಸ್ಟೈಲ್. ಸೊ ಅದು ಎಲ್ಲಾ ಜನರೇಷನ್ ಅವ್ರಿಗೂ ಸೂಟ್ ಆಗತ್ತೆ ಅಂತೀರಾ? ಎಲ್ಲಾ ಜನರೇಷನ್ ಅವರು ಅವ್ರವ್ರ ಕಂಫರ್ಟ್ ಲೆವೆಲ್. ಬಿಕಾಸ್ ಇವಾಗ ಫ್ಯಾಷನ್ ಅನ್ನೋದು ಅದಕ್ಕೇನು ಏಜ್ ಇಲ್ಲ, ಏಜ್ ಲಿಮಿಟ್ಸ್ ಇಲ್ಲ. ಅವ್ರವ್ರ ಕಂಫರ್ಟ್ಗೆ ಅವ್ರವ್ರ ಇದಕ್ಕೆ ಎಲ್ಲರೂ ಯೂಸ್ ಮಾಡ್ಕೊಬಹುದು. ನೋಡಿದ್ರಲ್ಲ ಹೇಗೆ ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ನಲ್ಲಿ ಸೀರೆನ ಡಿಫ್ರೆಂಟ್ ಆಗಿ ಉಡ್ಬೋದು, ಹೇಗೆ ಹೈಲೈಟ್ ಆಗ್ಬೋದು, ಪಾರ್ಟಿ ಆಗ್ಬೋದು ಅಥವಾ ಯಾವುದೇ ಒಕೇಶನ್ ಆಗ್ಬೋದು. ಇಂತಹ ಬಹಳಷ್ಟು ಮಾಹಿತಿಗಾಗಿ, ಫ್ಯಾಷನ್ ಅಂಡ್ ಬ್ಯೂಟಿ ಟಿಪ್ಸ್ಗಾಗಿ ವಿಶ್ವವಾಣಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.